ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಎಷ್ಟೊಂದು ಸುಂದರವಾದಂತಹ ಕಣ್ಣಿಗೆ ಆಕರ್ಷಣೆಯನ್ನು ನೀಡುವಂತಹ ಒಂದು ಹೂವು. ಈ ಹೂವಿನ ಬಗ್ಗೆ ನಿಮಗೆ ತಿಳಿದಿದೆಯೇ? ಹೌದು, ಎಡೇನಿಯಂ ಅಥವಾ ಡೆಸರ್ಟ್ ರೋಸ್ ಅಂತ ಕರೆಯಲ್ಪಡುವ ಈ ಒಂದು ಹೂವು ಬಹಳಷ್ಟು ಮನೆಗೆ ಸುಂದರವನ್ನು ಕಾಣುವಂತಹ ಹೂವಾಗಿದೆ. ನೋಡಿ, ಪ್ರತಿಯೊಂದು ಗೆಲ್ಲಲ್ಲಿ ಕೂಡ ಹೂವನ್ನು ಕಾಣಬಹುದು. ಇದರ ಕಾಂಡ ನೋಡಿ ವೀಕ್ಷಕರೇ, ಎಷ್ಟೊಂದು ಬಲಿಷ್ಠವಾಗಿದೆ. ಹಾಗೆಯೇ ಬಹಳ ಹೆಲ್ದಿಯಾಗಿ ಇರುವಂಥ ಈ ಹೂವಿನ ಗಿಡಕ್ಕೆ ಸುಮಾರು 3 ವರ್ಷಗಳು ಆದವು. ನೋಡಿ, ಇದರ ಕಾಂಡ ನೋಡಿ, ಸ್ಟ್ರಾಂಗ್ ಆಗಿದ್ದು ಆರೋಗ್ಯವಂತಹ ಗಿಡವಾಗಿದೆ. ನೋಡಿ ವೀಕ್ಷಕರೇ, ಅದೇ ಜಾತಿಯ ಇನ್ನೊಂದು ಬಣ್ಣದ ಬಿಳಿ ಬಣ್ಣದ ಎಡೇನಿಯಂ ಡೆಸರ್ಟ್ ರೋಸ್. ನಿಮಗೆ ಆಶ್ಚರ್ಯವಾಗಬಹುದು. ಈ ಗಿಡದ ಕಾಂಡವನ್ನು ಒಮ್ಮೆ ನೋಡಿ ವೀಕ್ಷಕರೇ. ಬಹಳ ಹಳೆಯದಾದಂತಹ ಈ ಗಿಡ, ಸುಮಾರು 8 ವರ್ಷಗಳು ಈ ಗಿಡಕ್ಕೆ ಆದವು. ಇನ್ನೂ ಕೂಡ ಗಿಡ ಇದೆ. ಮಳೆಗಾಲದಲ್ಲಿ ಈ ಗಿಡವನ್ನು ನಾನು ನೀರು ಬೀಳದಂತಹ ಜಾಗದಲ್ಲಿ ಇಡ್ತೇನೆ. ಈ ಗಿಡದ ಕಾಂಡವನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತದೆ, ಬಹಳ ಹಳೆಯದಾದಂತಹ ಒಂದು ಹೂವಿನ ಗಿಡ. ಆದರೂ ಕೂಡ ಈಗಲೂ ಕೂಡ ಈ ಗಿಡದಲ್ಲಿ ಹೂಗಳು ಅರಳುತ್ತವೆ. ಬಿಳಿ ಬಣ್ಣದ ಎಡೇನಿಯಂ ಚೆನ್ನಾಗಿದೆ ವೀಕ್ಷಕರೇ. ಬಿಳಿ ಬಣ್ಣದ ಎಡೇನಿಯಂ ಬಹಳ ಅಪರೂಪ ನೋಡಲು. ನೋಡಿ ವೀಕ್ಷಕರೇ, ಇನ್ನೊಂದು ಜಾತಿಯ ಅಂದರೆ ಎಡೇನಿಯಂ ಗಿಡಕ್ಕೆ ಸೇರಿದಂಥ ಇನ್ನೊಂದು ಜಾತಿಯ ಹೂ. ಇದರ ಹೆಸರು ಮಾತ್ರ ಬಹಳಷ್ಟು ಇದೆ. ಪಿಂಕ್ ಮತ್ತು ಬಿಳಿ ಬಣ್ಣದ ಮಿಶ್ರಿತದಿಂದ ಕೂಡಿದಂಥ ಈ ಗಿಡದ ಪ್ರತಿಯೊಂದು ಕಾಂಡದಲ್ಲಿ, ಗೆಲ್ಲುಗಳಲ್ಲಿ ಎಷ್ಟು ಮೊಗ್ಗುಗಳಿವೆ ಎಂಬುದನ್ನು ನೀವೇ ನೋಡಿ. ಪ್ರತಿಯೊಂದು ಗೆಲ್ಲುಗಳಲ್ಲಿ ಕೂಡ ಹಲವಾರು ಮೊಗ್ಗುಗಳಿವೆ. ಬಹಳಷ್ಟು ದಿನಗಳು ಈ ಹೂ ಗಿಡದಲ್ಲಿ ಇರುತ್ತವೆ. ಇದರಲ್ಲಿ 4-5 ಗೆಲ್ಲುಗಳಿವೆ. ಪ್ರತಿಯೊಂದು ಗೆಲ್ಲುಗಳಲ್ಲಿ ಕೂಡ ಹೂಗಳಿವೆ. ಬುಡಕ್ಕೆ ಅಡಿಕೆ ಸಿಪ್ಪೆಯನ್ನು ಹಾಕಿರುತ್ತೇನೆ. ಹೀಗೆ ಹಾಕಿದರೆ 3-4 ದಿನಗಳಿಗೊಮ್ಮೆ ನೀರು ಹಾಕಿದರೆ ಸಾಕಾಗುತ್ತದೆ. ಈ ಹೂವಿನ ಗಿಡಗಳಿಗೆ ನೀರು ಅಷ್ಟೊಂದು ಅವಶ್ಯಕತೆ ಇಲ್ಲ. ಇದೊಂದು ಮರುಭೂಮಿಗೆ ಸೇರಿದಂತಹ ಮರುಭೂಮಿಯ ಸಸ್ಯಕ್ಕೆ ಸೇರಿದಂತಹ ಒಂದು ಜಾತಿಯ ಗಿಡವಾಗಿದೆ. ನೋಡಿ ವೀಕ್ಷಕರೇ, ಎಷ್ಟೊಂದು ಹೂಗಳು ಈ ಗಿಡಗಳಲ್ಲಿ. ನೀವು ಕೂಡ ಇಂತಹ ಒಂದು ಗಿಡವನ್ನು ನರ್ಸರಿಗಳಲ್ಲಿ ಕಂಡರೆ ಖಂಡಿತವಾಗಿಯೂ ನಿಮ್ಮ ಮನೆಗಳಲ್ಲಿ ಅದನ್ನು ಬೆಳೆಸಬಹುದು. ಯಾಕೆಂದರೆ ಈ ಗಿಡಗಳಿಗೆ ಅಷ್ಟೊಂದು ಆರೈಕೆ ಅಗತ್ಯ ಇಲ್ಲ. ಮಳೆಗಾಲದಲ್ಲಿ ಮಾತ್ರ ನೀರು ಬೀಳದಂತಹ ಜಾಗದಲ್ಲಿ ಇದನ್ನು ಇಟ್ಟರೆ, ಅಂದರೆ ಬೇಸಿಗೆ ಸಮಯದಲ್ಲಿ ಇದನ್ನು ನಂತರ ಶಿಫ್ಟ್ ಮಾಡಬೇಕಾಗುತ್ತದೆ. ಯಾಕೆಂದರೆ ಮಳೆಗಾಲದಲ್ಲಿ ಹೆಚ್ಚು ನೀರು ಬೀಳುವುದರಿಂದ ಕೊಳೆತು ಹೋಗುವಂತಹ ಸಂದರ್ಭ ಇದೆ. ವೀಕ್ಷಕರೇ, ಹೇಗೆ ಕಾಣಿಸ್ತದೆ ಈ ಹೂವಿನ ಬಗ್ಗೆ ಕಮೆಂಟ್ಸ್ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.